ವೆಲ್ಕಮ್ ಬ್ಯಾಕ್. ಮಂಡ್ಯ ಲೋಕಕಣದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ರಾಕಿಂಗ್ ಸ್ಟಾರ್ ಯಶ್ ಅವರು ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು ನಡೆಯಪ್ಪ, ಮುಂದೆ ನಡೆಯಪ್ಪ, ನಡೀರಿ. ಸುಮಲತಾ ಅಂಬರೀಶ್ ಅವರಿಗೆ, ರಾಜ ಅವರಿಗೆ ನಡೆಯಪ್ಪ, ಮುಂದೆ ನಡೆಯಪ್ಪ. ಸುಮಲತಾ ಅಂಬರೀಶ್ ಅವರಿಗೆ, ರಾಜ ಹುಲಿ ಅವರಿಗೆ ಎಲ್ಲ ಬೇರೆಯವ್ರು ಕೊಡ್ರಪ್ಪ, ನನಗೆ ಬಂದು ಎಲ್ಲ ಕೊಡ್ತಾ ಇದ್ರೆ ಎಳ್ನೀರು. ಬೇರೆಯವ್ರ ಪಾಪ ಮನ್ಸಲ್ವಾ, ನನ್ನೊಬ್ಬರಿಗೆ ಮಾತ್ರ ಎಲ್ಲ ತಂದು ಕೊಡ್ತೀರಾ. ಕುಡಿಯೋಣ ಮಜ್ಜಿಗೆ, ಕುಡಿಯೋಣ ಎಳ್ನೀರು ಅಂತ. ಇನ್ನೊರ್ಗೂ ಕೊಡ್ರಪ್ಪ, ಕುಡಿಯೋಣ ಹುಡುಗರ. ನಾನು ಈಗ ತಾನೇ ಕುಡ್ದೇಣ. ಬೇಡ ಕಾರಣ ಒಳ್ಳೇದಲ್ಲ. ಚೆನ್ನಾಗಿದ್ದೀರಣ್ಣ? ದಯವಿಟ್ಟು ಎಲ್ರು ಒಂದೇ ಒಂದು ಹುಷಾರಾಗಿ ಕಾಯ್ಕೋಬೇಕು. ಇಲ್ಲಿ ಬೂತ್ಗಳು ಕೆಲಸ ಮಾಡಿ, ರಾತ್ರಿ ಹೊತ್ತು ಕದ ತಟ್ಟಿ ಚೇಂಜ್ ಟರ್ನ್ ಮಾಡ್ಬಿಡ್ತೀನಿ. ಟರ್ನ್ ಅವ್ರನ್ನ ಕ್ರಮ ಸಂಖ್ಯೆ ನೆನ್ಪಿಟ್ಕೋಬೇಕು. ಕ್ರಮ ಸಂಖ್ಯೆ 20. ನಾವು ನಮ್ಮ ಸ್ವಂತ ಬಿಲ್ಡನ್ನು ಸೆಲೆಕ್ಟ್ ಮಾಡಿದ್ದೀವಿ. ಅದೆಲ್ಲ ಬಿಲ್ ಹೇಳ್ತಾರ, ಅದನ್ನ ನೀವು ತೋರಿಸ್ಬೇಕು. ಒಂದ್ಸಲ ಅವಕಾಶ ಮಾಡ್ಕೊಡಿ ಸುಮಲತಾ ಅಂಬರೀಶ್ ಅವ್ರಿಗೆ. ಅದನ್ನ 18 ಆದ್ಮೇಲೆ ಓಡೈತಾರೆ. ಇಷ್ಟಪಡ್ತೀನಿ. ಚುನಾವಣಾ ಪ್ರಚಾರಕ್ಕೋಸ್ಕರ ಜಾಸ್ತಿ ಮಾಡೋದಕ್ಕೆ ಅವಕಾಶ ಇಲ್ಲ. ಅದರಿಂದ ಹೆಚ್ಚಿನ ರೀತಿಯಲ್ಲಿ ಸುಮಲತಾ ಅವರಿಗೆ ಊಟ ಹಾಕೋದ್ರ ಮೂಲಕ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಬರೋಕೆ ಇವಾಗ ಚರ್ಚೆ ಬೇಡಿ. ಇವಾಗ ಲಾಸ್ಟ್ 2-3 ದಿನ ಇದೆ. ಆದ್ರಿಂದ ಅವ್ರಿಗೆ ನೀವೇ ನೋಡ್ತೀವಿ ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಏನೇನು ನಡೀತಾ ಇದೆ ಅನ್ನೋದು. ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಟ್ಟು ಅವ್ರನ್ನ ಕೆಲಸದ ಎಲ್ಲರೂ. ಈಗ 1 ನಿಮಿಷ ದರ್ಶನ್ ಅವರು ಮಾತಾಡ್ತಾರೆ. ನಿವಾಸ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸಿದ್ಧವಾಗಿದ್ದಾರೆ. ಮೊದಲನೇದಾಗಿ ವಾಯ್ಸ್ ಹೋಗ್ಬಿಟ್ಟೈತೆ ನೋಡ. ನಾನು ಅದನ್ನ ಫಿಕ್ಸ್ ಮಾತಾಡಕ್ಕಾಗಲ್ಲ, ಯಾಕಂದ್ರೆ ನನ್ನ ಬೇಡಿನ ನಾನು ನಾಳೆವರೆಗೂ ಇಡ್ಕೋಬೇಕ. ನಾನಂತೂ ಆದ್ರಿಂದ ನಾನು 2 ನಿಮಿಷ ಮಾತಾಡ್ತೀನಿ. ತಿಳ್ಸಲಿಲ್ಲ ಅಂದ್ರೆ ಮಾತಾಡ್ತೀನಿ. ಮೊದಲನೇದಾಗಿ ತಂದೆ ತಾಯಿ ಸಮಾರಂಭ ಎಲ್ಲ ಗುರಿಯರಿಗೆ, ಅಣ್ಣ ತಂದ್ರೆ, ಅಕ್ಕ ತಂದ್ರೆ, ಎಲ್ಲ ಗ್ರಾಮಸ್ಥರಿಗೂ ನಮಸ್ಕಾರ. 18ನೇ ತಾರೀಕು ಬರ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸಿನಿಮಾ ನಿಂತಿದ್ದಾರೆ. ಅವ್ರು ಇವತ್ತು ಯಾರನ್ನೂ ನಂಬ್ಕೊಂಬಂದಿಲ್ಲ ಅಣ್ಣ. ಯಾಕಂದ್ರೆ ನಮ್ಮ ತಲೆ ಮೇಲೆ ಇರ್ತಾವಲ್ಲ, ಯಾರು ಏನೇ ಅಂದ್ರೂ ಕೂಡ ಅಷ್ಟೇ ಮಾತಾಡ್ತಿತ್ತು. ಇಷ್ಟೊಂದು ಮಾತಾಡಕ್ಕೆ ಯಾರಿಗೂ
ಇದೇ ಕೊಡ್ತಾ ಇರಲಿಲ್ಲ. ಅದು ನಿಮಗೂ ತುಂಬಾ ಚೆನ್ನಾಗಿ ಗೊತ್ತು. ಇವತ್ತು ಅದೊಂದು ಅದೊಂದು ಕೈ ನಮ್ಮ ತಲೆ ಮೇಲೆ ಇಲ್ಲ ಅಂದ ತಕ್ಷಣ ಎಲ್ಲರೂ ಮಾತಾಡ್ತಾರೆ. ಅವ್ರು ಏನೇ ಮಾತಾಡ್ಲಿ ನಾನು ಇವತ್ತು ಅದೇ ಹೇಳ್ತೀನಿ, ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಆದ್ರೆ ಇದೇ 18ನೇ ತಾರೀಕು ಬರ್ತಿರೋ ಚುನಾವಣೆಯಲ್ಲಿ ಏನಕ್ಕೆ ಇದನ್ನ ಎಲ್ಲಾ ಕಡೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದ್ ಜೊತೆ ಇರ್ತಾಳೆ ನಾವು 1.5 ಲಕ್ಷ ಖರ್ಚು ಮಾಡ್ತೀವಣ್ಣ. ಒಂದ್ ಆಲ್ಕರಿ ಹಸಾಗೆ 75ರಿಂದ 80,000. ಅದೇ ಒಂದ್ ಕುರಿ, ಒಂದ್ ಒಳ್ಳೆ ಬಂಡೂರು ಕುರಿ ತಂದು ಹಾಕ್ತೀನಿ, ಜಾಸ್ತಿ ಬಂದ್ರೆ 15ರಿಂದ 20,000, 5,000 ರೂಪಾಯಿ ನ್ಯಾಯಣ. 500-1,000 ರೂಪಾಯಿ ನಾವು ಮಾಡ್ಕೊಂಡ್ಬಿಟ್ರೆ ನಂಗೆ ನಮ್ ಸ್ವಾಭಿಮಾನಕ್ಕೆ ಅಷ್ಟೇ.